ಹಿರಿಯ ಪತ್ರಕರ್ತರು ಮತ್ತು ಸಂಪಾದಕರು ಅನಿಲ್ ಸರ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಸಂಜೆ ಸಮಯ ಪತ್ರಿಕೆಯ ಸಂಪಾದಕರು. ಅನಿಲ್ ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಮೊದಲು PV ಹರಿ ಸರ್ ಹತ್ರ ಹೋಗ್ಬಿಡ್ತೀನಿ. ಕರ್ನಲ್ PV ಹರಿ ಸರ್ ಇದ್ದಾರೆ. ಸರ್, ನಿನ್ನೆ ಈ ಘಟನೆ ಆದಾಗ ತಮಗೆ ಏನಂತ ಅನಿಸ್ತು? ಜೊತೆಗೆ ನಾನು ಆಗ್ಲಿಂದ ಕೇಳ್ತಾ ಇದ್ದೀನಿ, ಸಿದ್ಧತೆ ಭದ್ರತೆ, ಒಬ್ಬ VIP VVIP ಪ್ರಯಾಣ ಮಾಡ್ತಿದ್ದಾರೆ ಅಂದರೆ ಬೇರೆ ರೀತಿ ಪ್ರೋಸೆಸ್ಗಳಾಗುತ್ತೆ ಅಂತ, ಕಾಮನ್ ಪೀಪಲ್ಗೂ VIP ಗಳಿಗಿರೋ ವ್ಯತ್ಯಾಸ ಅದು ಅಂತ. ಇಷ್ಟೆಲ್ಲ ಚೆಕ್ಕಿಂಗ್ಗಳಾದಾಗಲೂ ಕೂಡ ಇಂಥ ಅವಘಡಗಳು ಆಗ್ತಾ ಇದೆ ಮೇಲಿಂದ ಮೇಲೆ ಅಂದರೆ ಒಂದು ರೀತಿ ಆತಂಕ ಸೃಷ್ಟಿ ಮಾಡೋದಲ್ವಾ ಇದು? ಎಸ್ ಶ್ರುತಿ ಅವರೇ, ಅಬ್ಸಲ್ಯೂಟ್ಲಿ ವೆರಿ ಡಿಸಾಸ್ಟರ್, ಅನ್ಫಾರ್ಚುನೇಟ್. ತುಂಬ ದುರಾದೃಷ್ಟಕರ. ಇಂತಹ ಒಂದು 6 ಸಾರಿ DCM ಆಗಿದ್ದವರು, ಒಳ್ಳೆ ಮಹಾರಾಷ್ಟ್ರದ ಒಂದು ಕಿಂಗ್ ಪಿನ್ ಇದ್ದಂಗೆ ಇದ್ದವರು, ಈ ದಿವಸ ಅಜಿತ್ ಪವಾರ್ ಅವರು ಏರ್ ಕ್ರಾಶಲ್ಲಿ ತೀರೋಗಿದ್ದು ನನಗೆ ಭಾಳ ಬೇಸರ ಮೂಡಿಸಿದೆ. ಇಡೀ ಮಹಾರಾಷ್ಟ್ರಕ್ಕೆ ಅಲ್ಲ, ಎಲ್ಲ ಕಡೆಯೂ. ಎಲ್ಲ ಒಬ್ಬ ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಅವರು. ನೀವು ಕಮಿಂಗ್ ಟು ದ ಪಾಯಿಂಟ್, ನಾವು ಬಾರಾಮತಿ ಏರ್ಪೋರ್ಟ್ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಓಕೆ, ಅದು ನಾನು ಸ್ವಲ್ಪ ಡಿಸ್ಕಸ್ ಮಾಡಿದೆ ನಮ್ಮ ಪೈಲಟ್ಸ್, ಕೆಲವರು ನಮ್ಮ ಏರ್ಫೋರ್ಸ್ನವ್ರ ಹತ್ರ. ಅದು ಟೇಬಲ್ ಟಾಪ್ ಅಂತ ಹೇಳ್ತೀವಿ. ಟೇಬಲ್ ಟಾಪ್ ಮೀನ್ಸ್ ಟೇಬಲ್ ಟಾಪ್ ರನ್ವೇ. ಟೇಬಲ್ ಇದ್ದಂಗೆ ಇರ್ತದೆ ಅದು. ಈ ಕಡೆ ಆ ಕಡೆ ಎಲ್ಲ ಗುಂಡಿಗಳು ಇದ್ದಿರ್ತದೆ. ಟೇಬಲ್ ಟಾಪ್ ಅದು. ಇಂಡಿಯಾದಲ್ಲಿ ಟೇಬಲ್ ಟಾಪ್ ಎಲ್ಲೆಲ್ಲಿದೆ? ಮಂಗಳೂರಲ್ಲಿದೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಕ್ಯಾಲಿಕಟ್ಟಲ್ಲಿದೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ. ಇನ್ನೊಂದು ಅವಂತಿಪುರ ಅಂತ ಇದೆ, JNKಯಲ್ಲಿ. ಅಲ್ಲಿ ಏರ್ಬೇಸ್ ನಮ್ಮ ಆರ್ಮಿದು ಇದೆ, ಏರ್ಫೋರ್ಸ್ದು ಇದೆ. ಸೊ ಟೇಬಲ್ ಟಾಪ್ ಫಸ್ಟ್ಲಿ. ಅದಕ್ಕೆ ಬಾರಾಮತಿದು ಹೇಳ್ತಾ ಇದ್ದು 1700 ಅಡಿ ಉದ್ದ ಇರಬೇಕು, 700 ಮೀಟರ್, 1700 ಮೀಟರ್ ರನ್ವೇ ಬೇಕು. ಆದರೆ ಅಲ್ಲಿರೋದು ಕಡಿಮೆ, ಯಾವುದೋ ಅಬ್ಸ್ಟ್ರಕ್ಷನ್ ಬರ್ತದೆ ಅಂತೇಳಿ ತುಂಬ ಅದರಲ್ಲೂ ಕಡಿಮೆ ಮಾಡಿದ್ದಾರೆ. ಅದರಲ್ಲಿ ಪ್ರಿಸಿಷನ್ ಕರೆಕ್ಟಾಗಿ ಲ್ಯಾಂಡ್ ಆಗಬೇಕು, ಅದು ಟೇಕ್ ಆಫ್ ಆ್ಯಂಡ್ ಲ್ಯಾಂಡ್ ಆಗಬೇಕು. ಒಂದು. ಎರಡನೇದು ಅಂತ ಹೇಳಿದರೆ, ಅಲ್ಲಿ ಮೇಯ್ನ್ಲಿ ನನಗನ್ನಿಸ್ತದೆ, ಯಾಕೆಂದರೆ ನೀವಿದ್ದಿರಿ ಆವಾಗ, ನನ್ನನ್ನು ಇದು ಮಾಡಿದಿರಿ, ಇಂಟರ್ವ್ಯೂ ಮಾಡಿದ್ದೀರಿ ಒಂದು ಕಡೆ, ಬಿಪಿನ್ ರಾವತ್ ಟೈಮಲ್ಲಿ. ಬಿಪಿನ್ ರಾವತ್ ನಮ್ಮ CDS ಆಗಿದ್ದರು. ಅವರು ಊಟಿ ಹತ್ರ ಕ್ರ್ಯಾಶ್ ಆಗಿ ದೊಡ್ಡ ಒಳ್ಳೆ ಒಳ್ಳೆ ಆಫೀಸರ್ಸ್ಗಳಿದ್ರು, 6-7 ಜನ, ಎಲ್ಲ ಟಾಪ್ ಆಫೀಸರ್ಸ್. ಅವ್ರ ಜೊತೆಯಲ್ಲಿ ತೀರೋದ್ರು. ಅಲ್ಲಿ ಆವತ್ತೇ ನಾನು ಹೇಳಿದೆ, ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ, ನಾನು 38 ವರ್ಷ ಮಿಲಿಟರಿಯಲ್ಲಿ ಇದ್ದಿದ್ದು, ನಾನು ಕೆಲವು ಟೈಮಲ್ಲಿ ಚಾಪರ್ಸಲ್ಲಿ ಹೋಗೋ ಅವಕಾಶ ಸಿಗ್ತಿರ್ತಿತ್ತು, ಹೆಲಿಕಾಪ್ಟರ್ಸಲ್ಲಿ. ಅದು ಮೇಯ್ನ್ಲಿ ಬಿಕಾಸ್ ಆಫ್ ಬ್ಯಾಡ್ ವೆದರ್ ಅಂತ ಹೇಳಿದ್ರೆ, ಎಲ್ಲಿವರೆಗೆ ಪೈಲಟಿಗೆ ತನ್ನ ಲ್ಯಾಂಡಿಂಗ್ ಆಗೋ ಜಾಗವನ್ನು ನೋಡೋದಿಲ್ಲ ಸರಿಯಾಗಿ, ಅದೇ ಮುಖ್ಯ ಕಾರಣ. ಯಾಕೆಂದರೆ ಅಲ್ಲಿ ರಿಯಾಕ್ಷನ್ ಟೈಮ್ ಭಾಳ ಕಡಿಮೆ ಇರ್ತದೆ. ಮತ್ತು ಇನ್ನು ಕೆಲವು ಟೈಮಲ್ಲಿ ನಾನು ಓಶಿಯಾರ್ಪುರ್ ರೇಂಜಸ್ ಅಂತ ಪಂಜಾಬಲ್ಲಿ ಫೈರಿಂಗ್ ಮಾಡಲಿಕ್ಕೆ ಹೆಲಿಕಾಪ್ಟರಲ್ಲಿ ಹೋಗ್ತಾ ಇದ್ದೆ. ನಾವು ಹೋಗಬೇಕಾದ್ರೆ ಅಲ್ಲಿ ಮೋಡಗಳು ಇಲ್ಲ, ಈ ಮಿಸ್ಟ್ ಇದೆಯಲ್ಲ, ಮಂಜು ಮುಚ್ಚಿರ್ತದಲ್ಲ, ನಾವು ಫೈರಿಂಗ್ ಮಾಡಬೇಕು. ಈಗ ಏನು ಟಾರ್ಗೆಟ್ ಕಾಣ್ತಾ ಇಲ್ಲ. ಸೊ ದೇರ್ ಇಸ್ ನೋನ್ ಆ್ಯಸ್, ಆಗಾಗ ಒಂಚೂರು ಬಿಟ್ಟಿರ್ತದೆ, ಕ್ಲೌಡ್ ಇಲ್ಲ, ಮಿಸ್ಟು ಒಂಚೂರು ಬಿಟ್ಟಿರ್ತದೆ. ಅದಕ್ಕೆ ವಿಂಡೋ ಆಪರ್ಚುನಿಟಿ ಅಂತೀವಿ. ಆ ಟೈಮಲ್ಲಿ ಕಾಣುತ್ತೆ, ಮತ್ತೆ ಕ್ಲೌಡ್ ಮತ್ತೆ ವಾಪಸ್ ಬಂದುಬಿಡ್ತದೆ. ಆ ಮಿಸ್ಟ್ ವಾಪಸ್ ಆಗಿಬರ್ತದೆ, ಕ್ಲಿಯರ್ ಆಗುತ್ತೆ, ಮತ್ತೆ ವಾಪಸ್ ಬರುತ್ತೆ. ಸೊ ಇವನು ಏನು ಮಾಡಿದ್ದಾರೆ, ಫಸ್ಟಿಗೆ ಬಂದಿದ್ದಾನೆ. ಬಂದು ಟೇಬಲ್ ಟಾಪ್ ಹತ್ರ ಬಂದಾಗ ವಿಸಿಬಿಲಿಟಿ ಇಲ್ಲ. ಈ ಸೆಡ್, ಐ ಕೆನಾಟ್ ಸಿ ಮೋರ್ ದೆನ್ 3000 ಮೀಟರ್ಸ್. ಅವನಿಗೆ ಬೇಕು ಒಂದು 5-6 ಕಿಲೋಮೀಟರ್ ದೂರದಿಂದಲೇ ಅವ್ರಿಗೆ ಕಾಣಬೇಕದು. ಯಾಕಂದರೆ ಸ್ಪೀಡ್ ಇರ್ತದೆ, ಏರೋಪ್ಲೇನ್ ಸ್ಪೀಡ್ ಇರ್ತದೆ. ಸೊ 5-6 ಕಿಲೋಮೀಟರ್ ದೂರದಲ್ಲೇ ನೋಡ್ತಾ ಇದ್ದಾನೆ, ಅವನು ಕಾಣಲಿಲ್ಲ. ಸೊ ಮತ್ತೆ ಹೋದ ಮೇಲೆ, ಮತ್ತೆ ಹೋಗಿ ಒಂದು ರೌಂಡು ಬಂದಿದ್ದಾನೆ ಅವನು. ಆ ಅಮ್ಮ ಹೇಳ್ತಾ ಇಲ್ಲ, ಟಿವಿಯಲ್ಲಿ ಎಲ್ಲ ಬರ್ತಾ ಇತ್ತು ಒಂದು ಇಂಟರ್ವ್ಯೂ, ಉಪ್ಪರ್ ಗಯಾ ಉಪ್ಪರ್ ಸೆ ಘೂಮ್ ಕೆ ಆಯಾ ಅಂತೇಳಿ. ಸೆಕೆಂಡ್ ಬಾರ್ ಘೂಮ್ ಕೆ ಆಯಾ ಅಥವಾ ಗಿರ್ ಗಯಾ ಅಂತ. ಅದು ಅವನು ಹೋಗಿದ್ದಾನೆ ಅಲ್ಲಿ ಹೋಗಿ ಏನಾಗಿದೆ ಅವನಿಗೆ, ಆವಾಗ ಕ್ಲಿಯರಾಗಿ ಒಂದು ಸ್ವಲ್ಪ ಕಾಣ್ತಾ ಇರ್ಬೋದು ಅವನಿಗೆ, ರನ್ವೇ ಕ್ಲಿಯರಾಗಿ ಕಾಣ್ತಾ ಇರ್ಬೋದು. ಅವ್ನ ಜಡ್ಜ್ಮೆಂಟ್ ಎರರ್ ಆಗಿದೆ, ರೈಟ್ ಲೆಫ್ಟ್ದು ಜಡ್ಜ್ಮೆಂಟ್ ಎರರ್ ಆಗಿದ್ದ ಕೂಡಲೇ ಅವನು. ಸೆಕೆಂಡ್ಲಿ ಶ್ರುತಿ ಅವರೇ, ಇದು VIP ಏರೋಪ್ಲೇನ್ ಇದ್ದಾಗ ಪ್ರೆಷರ್ ಜಾಸ್ತಿ ಇರ್ತದೆ ಅವನಿಗೆ. ಒಂದು ಸರಿ ಹೋಗಿ ಬಂದೆ, ಇಷ್ಟು ದೊಡ್ಡ ಮಿನಿಸ್ಟರ್ ಕೂತಿದ್ದಾರೆ, ಈಗ ನಾನು ಲ್ಯಾಂಡ್ ಆಗಬೇಕು, ಅಯ್ಯೋ ದೇವರೇ ಏನು ಮಾಡೋದು, ಸರಿ ಮೇಲೆ ಹೋಗಿ, ಅವನು ಮನುಷ್ಯನೇ, ಅವನು ಎಂಥದಾಟ್ ಪೈಲಟ್ ಇರಲಿ, ಸರಿ ಇನ್ನೊಂದು ಸರಿ ಬರ್ತೀನಿ ಅಂತೇಳಿ ಅವನು ಏನು ಬೆಸ್ಟ್ ಮಾಡಬೇಕಾಗಿತ್ತು, ಲ್ಯಾಂಡ್ ಮಾಡ್ದಲ್ಲಿ ಹೋಗಬೇಕಾಗಿತ್ತು.
ಸೆಕೆಂಡ್ ಪಾಯಿಂಟ್ ನನಗೆ ಸಿಕ್ಕಿರೋದು ಪೆಟ್ರೋಲ್ ಕಮ್ಮಿ ಇತ್ತು, ಓ ಫೀಲ್ ಫ್ಯೂಯಲ್. ಅವನಿಗೆ ಅಲ್ಲಿ ಲ್ಯಾಂಡ್ ಆಗಲೇಬೇಕಾಗಿತ್ತು. ಸೊ ಈ ರೀತಿ ಒಂದು ಜಡ್ಜ್ಮೆಂಟ್ ಇದ್ದು ದೇವರ ಒಂದು ಇದು ನೋಡಿ, ನಾವು ಈಗ ಏನು ಬೇಕಾದ್ರೂ ಅದು ಎಲ್ಲ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗ್ತದೆ. ನಾವು ವಿ ಕ್ಯಾನ್ ಓನ್ಲಿ ಡಿಸ್ಕಸ್. ನಾವು ಇದ್ರ ಬಗ್ಗೆ ನಾವು ಯಾವ ಒಂದು ಅಭಿಪ್ರಾಯಗಳನ್ನು ಕೊಡಬಾರ್ದು. ಈ ರೀತಿ ಆಗಿರಬಹುದೇನೋ ಅಂತ ಒಂದು, ಯಾಕೆಂದರೆ ಜನರಲ್ ಬಿಪಿನ್ ರಾವತ್ ಅವರು ತೀರೋದಾಗ ನಾನು ಕರೆಕ್ಟಾಗಿ ಹೇಳಿದೆ, ಅಲ್ಲಿ ಕ್ಲೌಡ್ ಇತ್ತು, ಫುಲ್ಲು ಮರಗಳ ಹತ್ರ ಎಲ್ಲ ಕಡೆ ಕ್ಲೌಡ್ ಇತ್ತು, ಇದು ಮಿಸ್ಟ್ ಇತ್ತು. ಅದು ಈಗ ಅದಕ್ಕೋಸ್ಕರ ಇದೊಂದು ಪಾಯಿಂಟ್ ಅಮ್ಮ. ನಾನು ಆಮೇಲೆ ಹೇಳ್ತಾ ಹೋಗ್ತೀನಿ, ಇನ್ನೇನು ಕೆಲವು ಪಾಯಿಂಟ್ಗಳಿದೆ. ನಮ್ಮ ಜೊತೆಗೆ ಅನಿಲ್ ಸರ್ ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡ್ಸೋಣ. ಕಾರಣ ಹಲವಾರು ಘಟನೆಗಳನ್ನ ನೋಡಿದವರು, ವಿಶ್ಲೇಷಣೆ ಮಾಡಿದವರು, ಅವರ ಎಕ್ಸ್ಪೀರಿಯನ್ಸ್ ಅಲ್ಲಿ